ಚೆನ್ನಾಗ್ ಮಾಡಿದೀನಿ ತಗೋಮ್ಮ. ಬೇಡ ಅಮ್ಮ. ಯಾಕ್ ನಯನ ಏನಾಯ್ತು? ರೀ ಅನ್ನ ಸಾರ್ ಮಾಡಿದೀನಿ ತಿಂತಾ ಇಲ್ಲ. ಯಾಕಮ್ಮ ಅನ್ನ ಸಾರ್ ತಿಂತಿಲ್ಲ? ಅಪ್ಪ ಅನ್ನ ಸಾರ್ ಚೆನ್ನಾಗೇ ಇರಲ್ಲ, ಯಾರಿಗಾರು ಬೇರೆಯವರು ಕೊಡಿ, ನಂಗೆ ಪಾನಿಪುರಿ ಮಸಾಲ ಪುರಿ ಬೇಕು. ಸರಿ ಮಗಳೇ, ನಿನ್ಗೆ ಅನ್ನ ಸಾರ್ ಬೇಡ ತಾನೆ? ನಾನು ಹೇಳ್ದಾಗ ಮಾಡಿದ್ರೆ ನಿನ್ಗೆ ದಿನಾ ಪಾನಿಪುರಿ ಮಸಾಲ ಪುರಿ ಕೊಡಿಸ್ತೀನಿ. ಹೌದಾ? ಏನ್ ಮಾಡ್ಬೇಕು ಹೇಳಿ, ಮಾಡ್ತೀನಿ. ನೀನು ಸಂಜೆ 7 ಗಂಟೆವರೆಗೂ ಏನು ಊಟ ಮಾಡದೇ ಇದ್ರೆ ನಿನ್ಗೆ ದಿನಾ ಪಾನಿಪುರಿ ಮಸಾಲ ಪುರಿ ಕೊಡಿಸ್ತೀನಿ. ರೀ 7 ಗಂಟೆವರೆಗೂ ಅಷ್ಟೇನಾ? ಆರಾಮಾಗಿರ್ತೀನಿ. ಹೊಟ್ಟೆ ಹಸಿತಾ ಇದೆಯಲ್ಲ, 7 ಗಂಟೆವರೆಗೂ ಅಷ್ಟೇ ಅಲ್ವಾ? ಹೊಟ್ಟೆ ಹಸಿತಾ ಇದೆ, 7 ಗಂಟೆನೇ ಆಗ್ತಿಲ್ವಲ್ಲ. ಹೊಟ್ಟೆ ತುಂಬಾ ಹಸಿತಾ ಇದೆ, ಅಪ್ಪ ಅಮ್ಮ ಕಾಣಿಸ್ತಿಲ್ಲ, ತಿನ್ಬಿಡ್ತೀನಿ. ಏನ್ ಮಗಳೇ ಹೊಟ್ಟೆ ತುಂಬಾ ಹಸಿತಾ ಇದೀಯಾ? ಎಷ್ಟ್ ಚೆನ್ನಾಗಿದೆ ಅಮ್ಮ ಸಾರು, ಯಾಕೆ ಯಾವಾಗಲೂ ಇದೇ ತರ ಮಾಡಲ್ಲ? ನೀನ್ ಬೆಳಗ್ಗೆ ಚೆನ್ನಾಗಿಲ್ಲ ಅಂತಂದಲ್ಲ, ಅದೇ ಸಾರ್ ಕಣಮ್ಮ ಅದು. ಹೌದಾ? ಇವತ್ ಯಾಕೆ ಇಷ್ಟೊಂದು ಟೇಸ್ಟಿ ಅನ್ಸ್ತಿದೆ? ಹಸುವಲ್ಲಿದ್ದಾಗ ಎಲ್ಲಾ ಊಟನೂ ರುಚಿಯಾಗೇ ಇರುತ್ತಮ್ಮ. ನಿನ್ಗೆ ಹಸುವು ಗೊತ್ತಿರ್ಲಿಲ್ಲ, ಅದಕ್ಕೆ ಪಾನಿಪುರಿ ಮಸಾಲ ಪುರಿ ಬೇಕಿತ್ತು. ಇವಾಗ ಮನೆ ಊಟ ಚೆನ್ನಾಗಿದ್ಯಾ? ಹ್ಞೂ ಅಪ್ಪ, ಇನ್ಮೇಲಿಂದ ಮನೆ ಊಟನ ಡಿಸ್ರೆಸ್ಪೆಕ್ಟ್ ಮಾಡಿದ್ರಲ್ಲೇ ತಿಂತೀನಿ.